ಜೈ ರಾಮಕೃಷ್ಣ. ಗುರುಪೂರ್ಣಿಮೆಗೆ ತಯಾರಿ ನಡೀತಾ ಇದೆ. ಬಾಂಬೆಯಿಂದ ಭಕ್ತರೆಲ್ಲ ಬರ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ನಿಗೆ ಹೋಗಬೇಕು. ಪ್ರತಿಭಾ ಆಶ್ರಮದ ತೋಟದಿಂದಲೇ ಹೂಗಳನ್ನೆಲ್ಲ ಆರಿಸಿ ಅವರ ಸ್ವಾಗತಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಮಳೆಗಾಲ ಆದ್ದರಿಂದ ಹೂ ಗಿಡಗಳಿಂದ ಕಸದ ಗಿಡಗಳೇ ಜಾಸ್ತಿ ಬೆಳ್ಕೊಂಡು ಬಿಟ್ಟಿದ್ದಾವೆ. ಇವಳು ನಮ್ಮ ಚೆನ್ನ ಮಮ್ಮಿ. ನಮ್ಮ ಮಿಯೋ ರೆಸಿಡೆನ್ಸ್ ಇದು ಮದರ್ ಪ್ಲ್ಯಾಂಟು. ಮಿಯೋ ರೆಸಿಡೆಂಟ್ಗಳನ್ನ ತೋರಿಸ್ತೀನಿ. ಮಿಯೋ ರೆಸಿಡೆನ್ಸ್ ಇದು ರೆಸಿಡೆನ್ಸು. ಏನು ಮಾಡ್ತಾ ಇದ್ದೀರಿ? ಎಲ್ಲ ಕೂಗುತ್ತಿದ್ದಾರೆ. ಮಿಯೋ ರೆಸಿಡೆನ್ಸದು ಸ್ನ್ಯಾಕ್ಸ್ ಟೈಮ್ ನಡೀತಾ ಇದೆ. ಇವರೇ ನಮ್ಮ ಕ್ಯಾಟ್ ಮಕ್ಕಳು, ಅಮ್ಮನ ಕೇಟ್ ಮಕ್ಕಳು. ಪ್ರತಿಭನ್ ಹೂಗುಚ್ಛ ರೆಡಿಯಾಗಿದೆ ಸ್ವಾಗತಕ್ಕೆ. ನಾವೀಗ ಅವ್ರನ್ನ ಕರ್ಕೊಂಬರೋದಕ್ಕೆ ಕಡೂರಿಗೆ ಹೋಗ್ತಾ ಇದ್ದೀವಿ. ಭಕ್ತಿ, ಶ್ರದ್ಧೆ, ವಿಶ್ವಾಸ ಇವುಗಳಿದ್ದರೆ ದೂರ ಯಾವತ್ತೂ ದೂರ ಅಂತ ಅನ್ಸೋದೇ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಾಂಬೆಯಿಂದ ಕೇವಲ ಗುರುಪೂರ್ಣಿಮೆ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತಲೇ ಬರ್ತಾ ಇದ್ದಾರೆ. ಅಂತಾರಲ್ಲ, ಭಾವದ ಕೊರತೆ ಆದಾಗ ಅಂಗೈ ಕೂಡ ದೂರ ಆಗ್ಬಿಡುತ್ತೆ ಅಂತ. ಬಡಿಸೋರು ನಮ್ಮವರಾದರೆ ಹುಣಸೆ ಎಲೆಯಲ್ಲೂ ಕೂಡ ಊಟ ಮಾಡ್ಬೋದು ಅಂತ ಅಂತಾರೆ. ಭಾವ ಪ್ರಧಾನವಾದಂತಹ ಸಂಸಾರ ಇದು. ಅಂತೂ ಬಂದು ತಲುಪಿದ್ರು. ಮಲ್ಲಾರು ಓಡ್ ಬರ್ತಾ ಇದ್ದೇನೆ ಸ್ವಾಮೀಜಿಯವ್ರ ಹತ್ರ. ಮಲ್ಲಾರಿಗೆ ಅವನ ತಮ್ಮನ್ ತೋರಿಸ್ಬೇಕಾಗಿದೆ. ಏನೋ ಚಿಕ್ಕದೇ ಇದೆ ಅಂತೆ ತಮ್ಮನ್ ತೋರ್ಸೋದಕ್ಕೆ. और सब ठीक है? रेवा देखो साथी को ले आए। वो मारता आते ही कंप्लेंट शुरू. ಇವರಲ್ಲಿ ಒಬ್ಬರು ಫ್ಯಾಮಿಲಿ ಬಾಂಬೆಯಿಂದ ಬಂದಿದ್ದಾರೆ, ಇನ್ನೊಬ್ಬರು ಫ್ಯಾಮಿಲಿ ಸಂಭಾಜಿನಗರಿಂದ ಬಂದಿದ್ದಾರೆ, ಮಹಾರಾಷ್ಟ್ರ. ಅಜಂತ ಎಲ್ಲೋರ ಗುಷ್ಮೇಶ್ವರಕ್ಕೆ ಇವ್ರ ಮನೆ ಬಹಳ ಹತ್ರ. ಅಲ್ಲೆಲ್ಲ ಸುತ್ತಾಡ್ದಾಗ ಇವ್ರ ಮನೆಗೆ ಹೋಗಿದ್ವಿ. स्वामी जी थोड़ा देखिए, बाय बाय कैसे देखिए. इधर इधर देखो भाई, 5 मिनट में झगड़ा करेंगे. मैं इसका कान खाऊंगा, वो मेरा कान खाएगा. इनका टाइम लिमिट 5 मिनट है. ಚಿಕ್ಕಮಂಗ್ಳೂರು ಕಡೆಗೆ ಹೊರಟ್ವಿ. ಪ್ರತಿಭಾ ಸ್ವಾಗತಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಮಳೆ ಬರ್ತಾ ಇದೆ. ಬನ್ನಿ 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 ಬನ್ನಿ, ನಿಂತ್ಕೊಳ್ಳಿ ಇಲ್ಲೇ. ಆಯ್ಯ ಆಯ್ಯ. ಹಾಯ್. ಥ್ಯಾಂಕ್ ಯು. कांटे वाले बोले. ಗುರು ಪೂಜೆಗೆ ತಯಾರಿ ನಡೀತಾ ಇದೆ. ಸ್ವಾಮೀಜಿಯವರ ಪಾದಪೂಜೆ ಇವಾಗ ಆಗುತ್ತೆ. ಅವರ ರೂಮಿನಿಂದ ಆಸನಕ್ಕೆ ಬಂದು ಕೂರುವವರೆಗೆ ಶೃಂಗಾರಗಳನ್ನ ಮಾಡ್ತಾ ಇದ್ದಾರೆ ಭಕ್ತರೆಲ್ಲರೂ. ಗುರುವಿನ ನೋಡಿದಿರಾ ಮಾನವರೇ, ಗುರುವಿನ ನೋಡಿದಿರಾ, ಗುರುವಿನ ನೋಡಿದಿರಾ ಮಾನವರೇ, ಗುರುವಿನ ನೋಡಿದಿರಾ. ಜನ್ಮ ಜನ್ಮಾಂತರ ಜಿಡಿರು ಬಿಡಿಸುತ್ತಾ, ಜನ್ಮ ಜನ್ಮಾಂತರ ಜಿಡಿರು ಬಿಡಿಸುತ್ತಾ, ಜೀವ ಜಂಜಡವನು ಪರಿಹರಿಸುವಂತ ಗುರುವಿನ ನೋಡಿದಿರಾ ಮಾನವರೇ, ಗುರುವಿನ ನೋಡಿದಿರಾ, ಗುರುವಿನ ನೋಡಿದಿರಾ ಮಾನವರೇ, ಗುರುವಿನ ನೋಡಿದಿರಾ.
ಜನ್ಮಾಂತರ ಮೂಲವ ತಿಳಿಸಿ, 3 ಜನ್ಮಾಂತರ ಮೂಲವ ತಿಳಿಸಿ, 6 ಗುಣಗಳ ತತ್ವವ ಬೋಧಿಸಿ, 3 ಜನ್ಮಾಂತರ ಮೂಲವ ತಿಳಿಸಿ, 6 ಗುಣಗಳ ತತ್ವವ ಬೋಧಿಸಿ, ಅರಿವು ಆಚಾರದ ಸಂಗಮ ಮಾಡಿಸಿ, ಅರಿವು ಆಚಾರದ ಸಂಗಮ ಮಾಡಿಸಿ, ಅಜ್ಞಾನವನ್ನು ಕಳೆದು ಜ್ಞಾನ ಉದಯಿಸುವ ಗುರುವಿನ ನೋಡಿದಿರಾ ಮಾನವರೇ, ಗುರುವಿನ ನೋಡಿದಿರಾ, ಗುರುವಿನ ನೋಡಿದಿರಾ ಮಾನವರೇ, ಗುರುವಿನ ನೋಡಿದಿರಾ. ನಾರುವ ದೇಹದಿ 100 ಮಂತ್ರವ ಸ್ಫಟಿಸಿ, ನಾರುವ ದೇಹದಿ 100 ಮಂತ್ರವ ಸ್ಫಟಿಸಿ, ನವಕಾಂಡವನೇ ನಂದನಗೊಳಿಸಿ, ನಾರುವ ದೇಹದಿ 100 ಮಂತ್ರವ ಸ್ಫಟಿಸಿ, ನವಕಾಂಡವನೇ ನಂದನಗೊಳಿಸಿ, ನಾನು ನೀನೆಂಬುವ ಕೂನವ ತಿಳಿಸಿ, ನಾನು ನೀನೆಂಬುವ ಕೂನವ ತಿಳಿಸಿ, ನಾರಾಯಣನ ತೋರಿಸುವಂತ ಗುರುವಿನ ನೋಡಿದಿರಾ ಮಾನವರೇ, ಗುರುವಿನ ನೋಡಿದಿರಾ. ಇವತ್ತು ದೇವಸ್ಥಾನದಲ್ಲಿ ಶಿವಜಿಯವರಿಗೂ ಕೂಡ ಅಲಂಕಾರ ಬಹಳ ಚೆನ್ನಾಗಾಗಿದೆ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸಂಜೆ ಗುರುವಿನ ಮೇಲೆ ಭಜನೆ ಮತ್ತು ಸತ್ಸಂಗಗಳನ್ನು ಏರ್ಪಡಿಸಲಾಗಿತ್ತು. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಬೇಲೂರು ಹಳೆಬೀಡು ನೋಡ್ಕೊಂಬರೋದಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟು ದೂರದಿಂದ ಬಂದಿದ್ದಾರಲ್ಲ. ಏನು ನೀನು ಬಂದೆ ಈಗ? ಈ ತಿಂಡಿ ಅಲ್ಲ ಇದು. ಏ मिष्टान्न बाग पुष्पांजलि मिष्टान्नम व्यंजनादीनि. इन्होंने मेरे को बोला रहता तो मैं उठ के आ जाता था सवेरे. और इनकी नसीब में गाली खाना था. जय जय नारायण नारायण हरे हरे, जय जय नारायण नारायण हरे हरे, श्रीमन्नारायण नारायण हरे हरे, श्रीमन्नारायण नारायण हरे हरे. लक्ष्मी नारायण नारायण हरि हरि, लक्ष्मी नारायण नारायण हरि हरि, बोलो नारायण नारायण हरि हरि, बोलो नारायण नारायण हरि हरि, भजो नारायण नारायण हरि हरि, भजो नारायण नारायण हरि हरि, जय जय नारायण नारायण हरे
आगे ಹೋಗಿ ಹತ್ರ 4-5 ದಿನ ಆನಂದವಾಗಿ ಕಳೆದು ಈಗ ಬಾಂಬೆ ಭಕ್ತರು ಮರಳಿ ಬಾಂಬೆಗೆ ಹೊರಟಿದ್ದಾರೆ. ಭಾರವಾದ ಹೃದಯದಿಂದ ಹೋಗ್ತಾ ಇದ್ದಾರೆ. ಭಾಳ ಸಂತೋಷಪಟ್ಟಿದ್ದಾರೆ. ಜೈ ರಾಮಕೃಷ್ಣ.